ಹಲೋ ಭಾರತೀಯ ಸಾಕ್ಷ್ಯ ಅಧಿನಿಯಂನ ವಿಡಿಯೋ ಲೆಕ್ಚರ್ ಸೀರೀಸ್ ಅಲ್ಲಿ ಇವತ್ತಿನ ವಿಡಿಯೋ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಬಿಕಾಸ್ ನಾವೊಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಟಾಪಿಕ್ ಇವತ್ತು ಓರಲ್ ಎವಿಡೆನ್ಸ್ ಹಾಗೂ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಏನು ಚಾಪ್ಟರ್ 4 ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಈ ಎಂಟೈರ್ ವಿಡಿಯೋ ಟಿಲ್ ದ ಎಂಡ್ ನೋಡಿ, ಬಿಕಾಸ್ ಪ್ರತಿಯೊಂದು ಸೆಕ್ಷನ್ ಆಗಲಿ ಪ್ರತಿಯೊಂದು ಸೆಕ್ಷನಲ್ಲಿರುವಂಥ ಎಸೆನ್ಷಿಯಲ್ಸ್ ಇಂಗ್ರೀಡಿಯೆಂಟ್ಸ್ ಏನೇನಿದೆ, ಸೆಕ್ಷನ್ನ ಪ್ರಿನ್ಸಿಪಲ್ಸ್ ಏನಿದೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ರತಿ ವರ್ಷ ನಿಮಗೆ ಈ ಒಂದು ಪೋರ್ಷನಿಂದ ಖಂಡಿತ ಕ್ವೆಶನ್ಸ್ ಕೇಳಿದ್ದಾರೆ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡಕ್ಕೂ ಇಂಪಾರ್ಟೆಂಟ್ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ಅದಷ್ಟೇ ಅಲ್ಲ ಅಂತಂದ್ರೂ ಪ್ರತಿಯೊಬ್ಬ ಲಾ ಸ್ಟೂಡೆಂಟಿಗೆ ಈ ಟಾಪಿಕ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗುವಂಥದ್ದೇನೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಡ್ವೊಕೇಟ್ ಸ್ವಾತಿ ಚಾನಲ್ಗೆ ಸ್ವಾಗತ. ನಾನು ಸ್ವಾತಿ. ಹಾಗೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಏನು ನಡೀತದೆ, ಇದು ಫ್ರಮ್ ದ ಫೌಂಡೇಶನ್ ನಿಮಗೆ ಬೇಸಿಕ್ಸ್ ಇಂದನೂ ಸಹ ಹೇಳ್ಕೊಡ್ತಿರುವಂಥ ಬ್ಯಾಚ್. ಆ್ಯಂಡ್ ಈ ಬ್ಯಾಚ್ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ ಮೂರು ಸ್ಟೇಜಸ್ ಅನ್ನ ಕವರ್ ಮಾಡುತ್ತೆ. ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ಗೆ ನಡೀತಿರುವಂಥ ಕಾಂಪ್ರಿಹೆನ್ಸಿವ್ ಬ್ಯಾಚ್, ಇದರಲ್ಲಿ ಎಕ್ಸಾಮ್ನಲ್ಲಿರುವಂಥ ಆಲ್ ದ 3 ಸ್ಟೇಜಸ್ ಒಂದೇ ಬ್ಯಾಚ್ ಎಟ್ ಅ ಸೇಮ್ ಪ್ಲಾಟ್ಫಾರ್ಮ್ ಕವರ್ ಆಗ್ತದೆ. ಆ್ಯಂಡ್ ಈ ಬ್ಯಾಚ್ ರೆಗ್ಯುಲರ್ ಆಗಿ ಆನ್ಲೈನ್ ಅಲ್ಲಿ ನಡೀತಿರುವಂಥ ಬ್ಯಾಚ್. ಡೈಲಿ ಈವ್ನಿಂಗ್ ನಿಮಗೆ ಕ್ಲಾಸಸ್ ಇರುತ್ತೆ. ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಸಹ ನಡೆಯುತ್ತೆ. ಪ್ರತಿಯೊಂದು ಕಾನ್ಸೆಪ್ಟ್ ಈಗ ನೀವು ವಿಡಿಯೋಸನ್ನು ಏನು ನೋಡ್ತಿದ್ದೀರಿ, ಇದಕ್ಕಿಂತ ನಾವು ಡೀಪ್ ಆಗಿ ಆನ್ಸರ್ ರೈಟಿಂಗ್ ಹೇಗೆ ಬರೀಬೇಕು, MCQs ಅಲ್ಲಿ ಕೇಳಿದ್ರೆ ಹೇಗೆ ಆನ್ಸರ್ ಮಾಡಬೇಕು, ಪ್ರಾಕ್ಟೀಸ್ MCQ, ಮಾಕ್ ಟೆಸ್ಟ್, ಸ್ಟಡಿ ಮಟೀರಿಯಲ್ ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ ನಿಮಗೆ ಕ್ಲಾಸಸ್ಸಲ್ಲಿ. ಸೊ ಈ ಒಂದು ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತಂದರೆ ಡೆಫಿನೆಟ್ಲಿ ಕ್ಲಾಸಸ್ಗೆ ಎನ್ರೋಲ್ ಆಗಬೇಕು. ಬಿಕಾಸ್ ಕ್ಲಾಸಸ್ಸಲ್ಲಿ ನೀವು ಟಾಪಿಕನ್ನು ಇನ್ನಷ್ಟು ನೀಟಾಗಿ ಡೆಪ್ತ್ ಆಗಿ ಅರ್ಥ ಮಾಡ್ಕೊಳ್ತೀರಿ. ಆ್ಯಂಡ್ ಬರೀ ಸಿವಿಲ್ ಜಜ್ ಎಕ್ಸಾಮಿನೇಷನ್ ಅಂತ ಅಲ್ಲ, ಈವನ್ ಇಫ್ ಯು ಆರ್ ಪ್ರಾಕ್ಟಿಸಿಂಗ್ ಕಾಲೇಜ್ ಸ್ಟೂಡೆಂಟ್ ಪ್ರತಿಯೊಬ್ಬರಿಗೂ ಸಹ ಹೆಲ್ಪ್ ಆಗುವಂಥದ್ದು. ಸೊ ಈ ಬ್ಯಾಚಸ್ ಅಗೇನ್ ಸ್ಟಡಿ ಮಟೀರಿಯಲ್, ಮಾಕ್ ಟೆಸ್ಟ್ ಮೇಲೆ ಹೆಚ್ಚಿನ ಫೋಕಸ್ ಇದ್ದೇ ಇರುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ತಾನೆ ಇರಬೇಕು ಕಂಟಿನ್ಯೂಸ್ಲಿ. ಆಗಷ್ಟೇ ನೀವು ಆ ರಿವಿಷನ್ ಮೋಡಲ್ಲಾಗಲಿ ಎಕ್ಸಾಮಿಗೆ ರೆಡಿಯಾಗಿದ್ದೀರಾ ಇಲ್ವಾ, ನಿಮ್ಮ ಎಷ್ಟು ನಾಲೆಜ್ ಅಕ್ವೈರ್ ಆಗಿದೆ, ಎಷ್ಟು ನಿಮಗೆ ಅರ್ಥ ಆಗಿದೆ ಕಾನ್ಸೆಪ್ಟ್ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದು. ಇದು ನಿಮ್ಮ ಇಂಟರ್ವ್ಯೂ ತನಕನೂ ನಡೆಯುವಂಥ ಬ್ಯಾಚ್. ಸೊ ಈ ಬ್ಯಾಚ್ ವೆರಿ ನಾಮಿನಲ್ ಪ್ರೈಸಲ್ಲಿ ನಡೀತಿರೋವಂಥದ್ದು. ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವಂಥ ನಂಬರ್ 9650849915. ಇಲ್ಲ ನಾನು ಈ ವರ್ಷದ ಪ್ರಿಲಿಮ್ಸ್ ಬ್ಯಾಚಿಗೆ ಮಾತ್ರನೇ ಎನ್ರೋಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ರೂ ಪರವಾಗಿಲ್ಲ. ಅದಕ್ಕೂ ಸಹ ನೀವು ಎನ್ರೋಲ್ ಆಗೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಇದು ಕೇವಲ ಪ್ರಿಲಿಮ್ಸನ್ನು ಅಷ್ಟೇ ಕವರ್ ಮಾಡ್ತಿರೋವಂಥದ್ದು. ಅಗೇನ್ ಲೈವ್ ಸೆಷನ್, ಲೈವ್ ಕ್ಲಾಸಸ್, ಸ್ಟಡಿ ಮಟೀರಿಯಲ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನೂ ಸಹ ಡಿಸ್ಕಸ್ ಮಾಡ್ತೀವಿ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅನ್ನೋದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಸಹ ನಡೆಯುತ್ತೆ. ಇದಷ್ಟೇ ಅಲ್ಲದೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಸ್ವಾತಿ ಲಾ ಕ್ಲಾಸಸ್ಸಲ್ಲಿ ಈಗಾಗಲೇ ನಾವು ನಮ್ಮ ಸ್ಟಾರ್ಟ್ ಆದಂಥ ಇನಿಷಿಯಲ್ ಫಸ್ಟ್ ಬ್ಯಾಚಿಂದ 2 ಸಕ್ಸಸ್ಸನ್ನು ಕೊಟ್ಟಿದ್ದೀವಿ. ಸೊ 2 ಸಕ್ಸಸ್ ಆಲ್ರೆಡಿ 2023 ಎಕ್ಸಾಮಲ್ಲಿ 2 ಸಕ್ಸಸ್ಫುಲ್ ಸಿವಿಲ್ ಜಡ್ಜ್ ಆಗಿ ಮಾಡಿರುವಂಥ ಸ್ಟೂಡೆಂಟ್ಸ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ. ಸೊ ಹಾಗಾಗಿ ಅದು ನಮಗೆ ಇನ್ನಷ್ಟು ಹೆಮ್ಮೆಯ ಕಿರೀಟ. ಆ್ಯಂಡ್ ನೀವೂ ಸಹ ನಿಮ್ಮ ಜಡ್ಜ್ ಆಗಬೇಕು ಅಂತ ಕನಸನ್ನು ನನಸು ಮಾಡ್ಕೋಬೇಕು ಅಂತ ಇದ್ದರೆ ಅಡ್ಮಿಷನ್ ತಗೊಳ್ಬಹುದು. ಅಡ್ಮಿಷನ್ಸ್ ನಡೀತಿದೆ, ಈಗಲೇ ನಿಮ್ಮ ಅಡ್ಮಿಷನನ್ನು ತಗೊಳ್ಳಿ. ಬ್ಯಾಚಸ್ ನಿಮಗೆ ಸರ್ಕ್ಯುಲೇಷನಲ್ಲಿ ಇರೋದ್ರಿಂದ ಪ್ರತಿಯೊಂದು ಪೋರ್ಷನ್ ಕವರ್ ಆಗುತ್ತೆ. ಮಲ್ಟಿಪಲ್ ಟೈಮ್ಸ್ ನಿಮಗೆ ರಿವಿಷನ್ನೂ ಸಹ ನಡೆಯುತ್ತೆ ಕ್ಲಾಸಸ್ಸಲ್ಲೇ. ಸೊ ನಿಮ್ಮ ಕಂಪ್ಲೀಟ್ ಪ್ರಿಪ್ರೇಷನ್ ಸ್ಟೇಜಲ್ಲಿ ಬೇಕಿರುವಂಥ ಗೈಡೆನ್ಸ್ ನಿಮಗೆ ಸಿಗತ್ತೆ. 100% ಸಪೋರ್ಟ್ ಹಾಗೂ ಗೈಡೆನ್ಸ್, ಏನೇನು ಓದಬೇಕು, ಏನು ಓದೋದು ಇಂಪಾರ್ಟೆಂಟ್ ಇಲ್ಲ, ಅಥವಾ ಯಾವುದನ್ನು ನಾವು ಹೇಗೆ ಕಲಿಬೇಕು, ಪ್ರತಿಯೊಂದೂ ಸಹ ನಾವು ಆಲ್ರೆಡಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಈ ಒಂದು ಸಕ್ಸಸ್ಸನ್ನು ಕೊಟ್ಟಿದ್ದೀವಿ. ಸೊ ಹಾಗಾಗಿ ತುಂಬ ಹೆಮ್ಮೆಯಿಂದ, ಕಾನ್ಫಿಡೆನ್ಸಿಂದ ಹೇಳಬಹುದು ದಟ್ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಪ್ರತಿಯೊಬ್ಬ ಸ್ಟೂಡೆಂಟಿಗೋಸ್ಕರ, ಸಿವಿಲ್ ಜಡ್ಜ್ ಆಗಬೇಕು ಅಂತ ಕನಸು ಹೊತ್ತಿರುವಂಥ ಸ್ಟೂಡೆಂಟಿಗೋಸ್ಕರ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ 4 ಓರಲ್ ಎವಿಡೆನ್ಸ್.
ಎವಿಡೆನ್ಸ್ ಆಕ್ಟ್ ಅನ್ನೋದು ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಸ್ಟೇಜಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮಗೆ ಪ್ರತಿ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ಆಫ್ ದಿಸ್. ಫಸ್ಟ್ ಥಿಂಗ್, ಸಾಕ್ಷಿ ಅನ್ನೋದು ಕೋರ್ಟಲ್ಲಿ ಹೇಗೆ ಪ್ರೊಡ್ಯೂಸ್ ಮಾಡ್ತೀವಿ? ಸಾಕ್ಷಿ ಕೊಡಲೇಬೇಕು. ಪ್ರತಿಯೊಂದು ಫ್ಯಾಕ್ಟ್ಸಸ್ನ, ಪ್ಲೀಡಿಂಗ್ಸ್ನ ಕೊಟ್ಟ ನಂತರನೂ, ವಾದ ವಿವಾದ ನಡೆದ ನಂತರನೂ ಕೋರ್ಟಲ್ಲಿ ಇಂಪಾರ್ಟೆಂಟ್ ಆಗೋದು ಅಲ್ಟಿಮೇಟ್ಲಿ ಪ್ರೂಫ್, ಸಾಕ್ಷಿ ಏನು ಅನ್ನೋದು. ಆ ಸಾಕ್ಷಿನ ಪ್ರೆಸೆಂಟ್ ಮಾಡೋದಕ್ಕೆ ಇರೋವಂಥದ್ದು ಯಾವ ರೀತಿ ನಾವು ಪ್ರೆಸೆಂಟ್ ಮಾಡ್ತೀವಿ? ಒಂದು ಓರಲ್ ಎವಿಡೆನ್ಸ್ ಅಂತಂದರೆ ನಾವೇನು ಆ್ಯಸ್ ಅ ಪರ್ಸನ್ ಹೋಗಿ ಸಾಕ್ಷಿ ಹೇಳ್ತೀವಿ, ನಿಮ್ಮ ಬಾಯಾರೆ ಓರಲ್ ಎವಿಡೆನ್ಸನ್ನು ಹೇಳ್ತಿದ್ದೀರಿ. ಇದು ಓರಲ್ ಎವಿಡೆನ್ಸ್, ಒಂದು ರೀತಿ ಸಾಕ್ಷಿ. ಆದರೆ ಇನ್ನೊಂದು ರೀತಿ ಸಾಕ್ಷಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಡಾಕ್ಯುಮೆಂಟ್ಸ್ ಮುಖಾಂತರನೂ ಸಹ ನಾವು ಎವಿಡೆನ್ಸನ್ನು ಕೊಡ್ತಿದ್ದೀವಿ. ಸೊ ಡಾಕ್ಯುಮೆಂಟ್ರಿ ಎವಿಡೆನ್ಸನ್ನು ಸಹ ನೀಡಬಹುದು. ಹಾಗೆ ಈಗ ನಾವು ಡಿಜಿಟಲ್ ಆ್ಯಂಡ್ ರೆಕಾರ್ಡ್ ಎವಿಡೆನ್ಸನ್ನು ಸಹ ಕೊಡಬಹುದು. ರೈಟ್, ಡಿಜಿಟಲ್ ರೆಕಾರ್ಡ್ಸ್ನು ಸಹ ನಾವು ಆಸ್ ಎನ್ ಎವಿಡೆನ್ಸ್ ಕೊಡಬಹುದು ಅಂತ ಈಗಾಗಲೇ ನಾವು ಅದನ್ನು ನೋಡಿದ್ದೀವಿ. ಸೊ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಈ 3 ರೀತಿ ಎವಿಡೆನ್ಸನ್ನು ನಾವು ಎಲೆಕ್ಟ್ರಾನಿಕ್ ಎವಿಡೆನ್ಸ್, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆ್ಯಂಡ್ ಓರಲ್ ಎವಿಡೆನ್ಸ್ 3 ರೆಕಗ್ನೈಸ್ ಮಾಡುತ್ತೆ. ಆ್ಯಂಡ್ 3ದು ಇಂಪಾರ್ಟೆನ್ಸ್ ಏನು, ಯಾವ ರೀತಿ ನಾವು ಅದನ್ನು ಅಡ್ಮಿಸಿಬಲ್ ಮಾಡಿಸ್ಕೊಳ್ತೀವಿ, ಯಾವ ಎವಿಡೆನ್ಸ್ ನಮಗೆ ಅಡ್ಮಿಸಿಬಲ್ ಆಗುತ್ತೆ, ಯಾವುದು ಆಗೋದಿಲ್ಲ, ಪ್ರತಿಯೊಂದು ಈ ಸೆಕ್ಷನ್ಸಲ್ಲಿ ಗೊತ್ತಾಗುತ್ತೆ. 54 ಪ್ರೂಫ್ ಆಫ್ ಫ್ಯಾಕ್ಟ್ಸ್ ಬೈ ಓರಲ್ ಎವಿಡೆನ್ಸ್. ಇದೊಂದು ಡಿಕ್ಲರೇಟರಿ ಸ್ಟೇಟ್ಮೆಂಟ್, ಕ್ಲಿಯರ್ ಆಗಿ ಹೇಳ್ತಿದೆ ಪ್ರತಿಯೊಂದು ಫ್ಯಾಕ್ಟ್, ಆಲ್ ಫ್ಯಾಕ್ಟ್ಸ್ ಎಕ್ಸೆಪ್ಟ್ ಕಂಟೆಂಟ್ ಆಫ್ ಡಾಕ್ಯುಮೆಂಟ್. ಕಂಟೆಂಟ್ ಆಫ್ ಡಾಕ್ಯುಮೆಂಟ್ ಅಂತಂದರೆ ಯಾವುದೇ ಒಂದು ಬರೆದಿರುವಂಥ ಕಂಟೆಂಟ್ ಏನಿದೆ ಡಾಕ್ಯುಮೆಂಟ್ ಮೇಲೆ, ಅದನ್ನು ಬಿಟ್ಟು ಬೇರೆ ಎಲ್ಲ ರೀತಿ ಫ್ಯಾಕ್ಟ್ಸನ್ನು ನೀವು ಓರಲ್ ಎವಿಡೆನ್ಸ್ ಮುಖಾಂತರ ಪ್ರೂವ್ ಮಾಡಬಹುದು. ಕ್ಲಿಯರ್? ಸೊ ಯಾಕಂದರೆ ಕಂಟೆಂಟ್ ಆಫ್ ಡಾಕ್ಯುಮೆಂಟ್ ಏನಿದೆ ಇದನ್ನು ನಾವು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಂದ ತಗೊಳ್ತಿದ್ದೀವಿ ಅಲ್ವಾ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂತಂದರೆ ಯಾವುದೇ ಒಂದು ಡಾಕ್ಯುಮೆಂಟ್ ಮೇಲೆ ಏನು ಬರೆದಿದೆ ಅದನ್ನು ಕಂಟೆಂಟ್ ಆಫ್ ಡಾಕ್ಯುಮೆಂಟ್, ಅದನ್ನು ಮಾತ್ರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಉಳಿದ ಎಲ್ಲ ರೀತಿ ಫ್ಯಾಕ್ಟ್ಸನ್ನು ನೀವು ಓರಲ್ ಎವಿಡೆನ್ಸ್ ಆಗಿ ಕೊಡಬಹುದು. ಕ್ಲಿಯರ್? 55 ಇಂಪಾರ್ಟೆಂಟ್ ಸೆಕ್ಷನ್ ಇದು. 55 ಓರಲ್ ಎವಿಡೆನ್ಸ್ ಟು ಬಿ ಡೈರೆಕ್ಟ್. ಇದನ್ನು ನಾವು ಬೆಸ್ಟ್ ಎವಿಡೆನ್ಸ್ ರೂಲ್ ಅಂತ ಕರಿತೀವಿ. ಬೆಸ್ಟ್ ಎವಿಡೆನ್ಸ್ ರೂಲಲ್ಲಿ ರೂಲ್ ನಂಬರ್ 1 ಇದು. ಓರಲ್ ಎವಿಡೆನ್ಸ್ ಟು ಬಿ ಡೈರೆಕ್ಟ್ ಅಂತಂದರೆ ನೀವು ಮಾತಲ್ಲಿ ಹೇಳ್ತಿರುವಂಥ ಯಾವುದೇ ಓರಲ್ ಎವಿಡೆನ್ಸ್ ಆಗಲಿ ಅದು ಡೈರೆಕ್ಟ್ ಆಗಿರಬೇಕು, ಇಂಡೈರೆಕ್ಟ್ ಎವಿಡೆನ್ಸ್ ಅಲ್ಲ. ಇಂಡೈರೆಕ್ಟ್ ಎವಿಡೆನ್ಸ್ ಅಂತಂದರೆ ಏನು? ಹಿಯರ್ಸೆ ಎವಿಡೆನ್ಸ್. ಯಾರೋ ಹೇಳಿರೋದನ್ನು ಕೇಳಿಸ್ಕೊಂಡು ಬಂದು ಹೇಳ್ತಿರೋದು, ದ್ಯಾಟ್ ಈಸ್ ಹಿಯರ್ಸೆ ಎವಿಡೆನ್ಸ್. ಈ ಟಾಪಿಕ್ ನಮಗೆ ಮೇನ್ಸಿಗೆ ಬರುತ್ತೆ ಆ್ಯಂಡ್ ಮೇನ್ಸಲ್ಲಿ ನಾವು ಹಿಯರ್ಸೆ ಎವಿಡೆನ್ಸನ್ನು ಸಹ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಆ್ಯಂಡ್ ಹಿಯರ್ಸೆ ಎವಿಡೆನ್ಸ್ ನಮಗೆ ಕೆಲವು 6 ಸಿಚುವೇಶನ್ಸಲ್ಲಿ 6 ಸೆಕ್ಷನ್ಸ್ಗೆ ಎಕ್ಸೆಪ್ಷನ್ ಆಗಿ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಡೈಯಿಂಗ್ ಡಿಕ್ಲರೇಷನಲ್ಲಿ ಹಿಯರ್ಸೆ ಎವಿಡೆನ್ಸ್ ತಗೊಳ್ಳೇಬೇಕು. ಸೆಕ್ಷನ್ 6 ರೆಸ್ಟ್ ಜಸ್ಟೇ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏನಿತ್ತು, ಈಗ ಸೆಕ್ಷನ್ 4 ಅಲ್ಲಿ ಏನಿದೆ ಅದಕ್ಕೂ ಸಹ ಹಿಯರ್ಸೆ ಎವಿಡೆನ್ಸ್ನೂ ಸಹ ನಾವು ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಹಿಯರ್ಸೆ ಎವಿಡೆನ್ಸ್ ಅಲ್ಲೂ ಆ್ಯಸ್ ಎನ್ ಎಕ್ಸೆಪ್ಷನ್ ನಮಗೆ ಕೆಲಸ ಮಾಡುತ್ತೆ. ಬಟ್ ಆ 6 ಸರ್ಕಮ್ಸ್ಟಾನ್ಸಸ್ ಬಿಟ್ಟು ಬೇರೆಲ್ಲ ಕಡೆ ಓರಲ್ ಎವಿಡೆನ್ಸ್ ಅಂತಂದರೆ ಅದು ಡೈರೆಕ್ಟ್ ಆಗಿರಬೇಕು. ಡೈರೆಕ್ಟ್ ಅಂತಂದರೆ ಏನು? ಯಾವ ವ್ಯಕ್ತಿ ನೋಡಿದ್ದಾನೆ, ತನ್ನ ಕಣ್ಣಾರೆ ನೋಡಿದ್ದಾನೋ ಅವನೇ ಸಾಕ್ಷಿಯಾಗಿ ಬಂದು ಅದನ್ನು ಹೇಳಬೇಕು. ಐ ವಿಟ್ನೆಸ್ ಯಾರಿದ್ದಾರೆ ಅಂದರೆ ಕಣ್ಣಾರೆ ಅವನು ನೋಡಿದ್ದಾನೆ ಒಂದು ಇನ್ಸಿಡೆಂಟನ್ನು ಆಗೋದು, ಅವನೇ ಬಂದು ಸಾಕ್ಷಿ ಹೇಳಬೇಕು, ಐ ವಿಟ್ನೆಸ್. ಸೊ ಅವನ ಸೆನ್ಸಸ್ಸಿಂದ ನೋಡಿದ್ದಾನೆ, ಆ ಸೆನ್ಸಸ್ಸಿಂದನೇ ಅವನು ಆನ್ಸರ್ ಮಾಡ್ತಾನೆ, ದಟ್ ಈಸ್ ಡೈರೆಕ್ಟ್. ಅದೇ ರೀತಿ ಯಾರು ಕೇಳಿಸ್ಕೊಂಡಿದ್ದಾರೋ ಅವರೇ ಬಂದು ಸಾಕ್ಷಿನ ನುಡಿಬೇಕು. ಏನಾದರೂ ಒಂದು ಇನ್ಸಿಡೆಂಟ್ ಆಗಿದೆ ಆ್ಯಂಡ್ ಬಾಂಬ್ ಬ್ಲಾಸ್ಟ್ ಆಯಿತು, ಕೇಳಿಸ್ಕೊಂಡಿದ್ದಾನೆ ಸೌಂಡ್ ಆ್ಯಂಡ್ ಅವನು ಬಂದು ಸಾಕ್ಷಿ ಹೇಳ್ತಾನೆ, ನಾನೇ ಅಲ್ಲಿದ್ದೆ, ಕೇಳಿಸ್ಕೊಂಡೆ ನಾನು, ಈ ಥರ ಆಗಿದ್ದು. ಸೊ ಅಗೇನ್ ಅವನೂ ಸಹ ಡೈರೆಕ್ಟ್ ಎವಿಡೆನ್ಸ್ ಆಗ್ತಾನೆ. ನೆಕ್ಸ್ಟ್, a fact which could be perceived by any other sense in other manner. It must be an evidence such perceived to that senses or manner. ಬೇರೆ ಇನ್ಯಾವುದೇ ಸೆನ್ಸ್ ಆರ್ಗನ್ಸ್ ಅಂತಂದರೆ ಟೇಸ್ಟ್, ಸ್ಮೆಲ್, ಫೀಲ್ ಆಗಿರೋದು, ಈ ಥರ ನೀವು ಬೇರೆ ಸೆನ್ಸ್ ಆರ್ಗನ್ಸ್, ಈ 3 ಸೆನ್ಸ್ ಆರ್ಗನ್ಸಿಂದ ಬೇರೆ ಇನ್ನೇನೇ ಒಂದು ಇದನ್ನು ನೀವು ಪ್ರೂಫನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ, ನಿಮ್ಮ ಸೆನ್ಸಸ್ಸಿಂದ ನೀವೇ ಪರ್ಸೀವ್ ಮಾಡಿದ್ದೀರಿ, ಆಗ ಸ್ವತಃ ಆ ವ್ಯಕ್ತಿನೇ ಬಂದು ಹೇಳೋದು ನಮಗೆ ಅಗೇನ್ ಡೈರೆಕ್ಟ್ ಎವಿಡೆನ್ಸ್ ಆಗುತ್ತೆ. ಒಂದು ಫಾರ್ ಎಕ್ಸಾಂಪಲ್ ಡ್ರಗ್ ಆಗಬಹುದು ಅಥವಾ ಎನಿಥಿಂಗ್ ಟೇಸ್ಟ್ ಮಾಡಿ ಇದು ಡ್ರಗ್ ಅಂತ ನನಗೆ ಗೊತ್ತಾಯ್ತು ನಾನು ಟೇಸ್ಟ್ ಮಾಡಿದ್ಮೇಲೆ. ಸೊ ಆ ವ್ಯಕ್ತಿನೇ ಬಂದು ಸಾಕ್ಷಿ ಹೇಳಬೇಕು ದಟ್ ಇದು ಉಪ್ಪಲ್ಲ, ಸಕ್ಕರೆ ಅಲ್ಲ, ಡ್ರಗ್ ಆಗಿತ್ತು ಅನ್ನೋ ರೀತಿ. ದಟ್ ಈಸ್
ಇದೆಲ್ಲಾನು ಡೈರೆಕ್ಟ್ ಎವಿಡೆನ್ಸಸ್. ಹಾಗೆ ಇದೆಲ್ಲಾನು ಫಿಸಿಕಲ್ ಎವಿಡೆನ್ಸ್ ಅಲ್ಲದೆ ನಮಗೆ ಇನ್ನೊಂದು ಎವಿಡೆನ್ಸ್ ಏನು ಅಂತಂದರೆ ಆನ್ ಒಪಿನಿಯನ್ ಆನ್ ದ ಗ್ರೌಂಡ್ ಆನ್ ವಿಚ್ ದಟ್ ಒಪಿನಿಯನ್ ಈಸ್ ಹೆಲ್ಡ್. ನಾವು ಓರಲ್ ಎವಿಡೆನ್ಸಲ್ಲಿ ಬರೀ ಫಿಸಿಕಲ್ ಅಷ್ಟೇ ಅಲ್ಲ, ಮೆಂಟಲ್ ಫ್ಯಾಕ್ಟನ್ನು ಸಹ ಕನ್ಸಿಡರ್ ಮಾಡ್ತಿದ್ದೀವಿ. ಮೆಂಟಲ್ ಫ್ಯಾಕ್ಟ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಕಣ್ಣು ಮುಂದೆ ಒಂದು ಇನ್ಸಿಡೆಂಟ್ ನಡೀತಿದೆ, ಇಬ್ಬರು ಜಗಳ ಮಾಡ್ತಿದ್ದಾರೆ. ಜಗಳ ಮಾಡ್ತಿರೋದ್ರ ಉದ್ದೇಶ ಏನು, ಯಾಕೆ ಜಗಳ ಮಾಡ್ತಿದ್ದಾರೆ, ಅದು ಏನಾದರೂ ಆಗಿರಬಹುದು. ಪಬ್ಲಿಕಲ್ಲಿ ಇಬ್ಬರು ಜಗಳ ಮಾಡ್ತಿದ್ದಾರೆ, ನಾನು ನೋಡಿದೆ ಆ್ಯಂಡ್ ನನಗೆ ಅನ್ನಿಸ್ತು ಅವರು ಮೋಸ್ಟ್ಲಿ ತುಂಬ ಕೋಪದಿಂದ ರಿವೆಂಜ್ ತಗೊಳ್ಳೋ ರೀತಿ ಜಗಳ ಮಾಡ್ತಿದ್ದಾರೆ ಅನ್ನೋ ರೀತಿ ಅನ್ನಿಸ್ತು. ಆ ನನ್ನ ಅನಿಸಿಕೆ ಏನಿದೆ ಅದೂ ಸಹ ಕೋರ್ಟ್ಗೆ ಸಾಕ್ಷಿ ಆಗುತ್ತೆ. ಆ್ಯಂಡ್ ಆ ಒಪಿನಿಯನ್ ನನಗೇನು ಬಂತು, ಇಟ್ ಮಸ್ಟ್ ಬಿ ದ ಎವಿಡೆನ್ಸ್ ಆಫ್ ದ ಪರ್ಸನ್ ಹೂ ಹೋಲ್ಡ್ಸ್ ದಟ್ ಒಪಿನಿಯನ್ ಆನ್ ದೋಸ್ ಗ್ರೌಂಡ್ಸ್. ಅವ್ರು ಕಿತ್ತಾಡ್ತಿದ್ದಂಥ ರೀತಿನ ನೋಡಿ ನನಗೆ ಈ ಒಂದು ಒಪಿನಿಯನ್ ಬಂತು. ಹಾಗಾಗಿ ಯಾರಿಗೆ ಒಪಿನಿಯನ್ ಬಂತೋ ಆ ವ್ಯಕ್ತಿ ಕೂಡ ಸಹ ಸಾಕ್ಷಿ ಹೇಳೋದಕ್ಕೆ ಹೋಗಬಹುದು ಆ್ಯಂಡ್ ಆ ಸಾಕ್ಷಿನೂ ಸಹ ಡೈರೆಕ್ಟ್ ಎವಿಡೆನ್ಸ್ ಅನ್ನಿಸ್ಕೊಳ್ಳುತ್ತೆ. 55 ವೆರಿ ಇಂಪಾರ್ಟೆಂಟ್. ಮೇನ್ಸಲ್ಲಿನೂ ಸಹ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ಪ್ರಿಲಿಮ್ಸಲ್ಲೂ ಸಹ ನಿಮಗೆ ಸೆಕ್ಷನ್ ನಂಬರ್ ಸಮೇತ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದನ್ನು ಬೆಸ್ಟ್ ಎವಿಡೆನ್ಸ್ ರೂಲ್ ಅಂತ ಏನಕ್ಕೆ ಅಂದ್ವಿ ಅಂದರೆ, ಬೆಸ್ಟ್ ಎವಿಡೆನ್ಸ್ ರೂಲ್ ನಮಗೆ 3 ರೂಲ್ಸ್ ಬೆಸ್ಟ್ ಎವಿಡೆನ್ಸ್ ಆಗುತ್ತೆ. ಜಡ್ಜ್ಮೆಂಟ್ ರೈಟಿಂಗ್ ಇಂಪಾರ್ಟೆಂಟ್ ಇದು. ಏನಂತಂದರೆ ಫಸ್ಟ್ ಓರಲ್ ಎವಿಡೆನ್ಸ್ ಟು ಬಿ ಡೈರೆಕ್ಟ್. ಸೆಕೆಂಡ್ ಏನು ಅಂತಂದರೆ ಹಿಯರ್ಸೆ ಎವಿಡೆನ್ಸ್ ಈಸ್ ನೋ ಎವಿಡೆನ್ಸ್. ಹಿಯರ್ಸೆ ಎವಿಡೆನ್ಸ್ ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡು ಮೂರನೇ ವ್ಯಕ್ತಿ ಬಂದು ಸಾಕ್ಷಿ ಹೇಳೋದು ಎವಿಡೆನ್ಸೇ ಅಲ್ಲ ನಮಗೆ. ನಾನೊಂದು ಇನ್ಸಿಡೆಂಟ್ ನೋಡಿದ್ದೀನಿ, ನನಗೆ ಭಯ ಆಯಿತು, ನಾನು ಮನೆಗೆ ಹೋಗಿ ಹೇಳಿದ್ದೀನಿ, ಅವರು ಇನ್ಯಾರಿಗೋ ಹೇಳಿ ಅವ್ರು ಯಾರೋ ಕೋರ್ಟಲ್ಲಿ ಸಾಕ್ಷಿ ಹೇಳ್ತಾರೆ ಅಂದರೆ ಅದು ಸಾಕ್ಷಿನೇ ಅಲ್ಲ. ಸೊ ಹಿಯರ್ಸೆ ಎವಿಡೆನ್ಸ್ ಇಸ್ ನೋ ಎವಿಡೆನ್ಸ್. ಇದು ಸೆಕೆಂಡ್ ರೂಲ್. ಥರ್ಡ್ ರೂಲ್, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಟು ಬಿ ಪ್ರೈಮರಿ ಅಂತಂದರೆ ನೆಕ್ಸ್ಟ್ ಫರ್ದರ್ ಸೆಕ್ಷನಲ್ಲಿ ಬರುತ್ತೆ. ಇದು ಚಾಪ್ಟರ್ 5 ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಈ ಡಾಕ್ಯುಮೆಂಟ್ರಿ ಎವಿಡೆನ್ಸಲ್ಲಿ ನಮಗೆ ಸೆಕೆಂಡ್ರಿ ಎವಿಡೆನ್ಸ್, ಪ್ರೂಫ್ ಆಫ್ ಡಾಕ್ಯುಮೆಂಟ್ ಬೈ ಪ್ರೈಮರಿ ಎವಿಡೆನ್ಸ್, ಸೆಕ್ಷನ್ 59. ಸೆಕ್ಷನ್ 55 ಹಾಗೂ 59 ಪ್ಲಸ್ ಹಿಯರ್ಸೆ ಎವಿಡೆನ್ಸಸ್, ನೋ ಎವಿಡೆನ್ಸ್, ಈ 3 ನಮಗೆ ಬೆಸ್ಟ್ ಎವಿಡೆನ್ಸ್ ರೂಲ್. ನೀವು ಯಾವುದೇ ಡಾಕ್ಯುಮೆಂಟ್ರಿ ಎವಿಡೆನ್ಸನ್ನು ಪ್ರೂವ್ ಮಾಡಿ, ಫಸ್ಟ್ ಥಿಂಗ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ 2 ರೀತಿ ಪ್ರೂವ್ ಮಾಡ್ಬೋದು, ಪ್ರೈಮರಿ ಎವಿಡೆನ್ಸ್, ಸೆಕೆಂಡ್ರಿ ಎವಿಡೆನ್ಸ್. ಆದರೆ ಕೋರ್ಟ್ಗೆ ಪ್ರೈಮರಿ ಎವಿಡೆನ್ಸಲ್ಲಿ ಕೊಟ್ರೇ ಅದು ಬೆಸ್ಟ್ ಎವಿಡೆನ್ಸ್ ಅಂತ ಅನಿಸ್ಕೊಳ್ಳುತ್ತೆ. ಕ್ಲಿಯರ್? ಸೊ ಈ 3 ರೂಲ್ಸನ್ನು ನಾವು ಬೆಸ್ಟ್ ಎವಿಡೆನ್ಸ್ ಅಂತ ಕರಿತೀವಿ. ಮೇಕ್ ನೋಟ್ ಆಫ್ ದಿಸ್, ಇಂಪಾರ್ಟೆಂಟ್ ಆಗುತ್ತೆ ಮೇನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಇದಾಯಿತು ನಮ್ಮ ಪ್ರೈಮರಿ ಎವಿಡೆನ್ಸ್. ಈಗ ಇಲ್ಲಿ ನಮಗೆ ಇನ್ನೊಂದು ಓರಲ್ ಎವಿಡೆನ್ಸಲ್ಲಿ ಇನ್ನೊಂದು ನೋಡಬೇಕು. ಏನಂತಂದರೆ ಡಂಬ್ ವಿಟ್ನೆಸ್ ಏನಿದೆ ಆ ಒಂದು ಸಾಕ್ಷಿನೂ ಸಹ ನಾವು ಓರಲ್ ಎವಿಡೆನ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೆಕ್ಷನ್ 119 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏನಿದೆ ಅದು ನಾವು ಓರಲ್ ಎವಿಡೆನ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಡಂಬ್ ವಿಟ್ನೆಸ್, ಮೂಕ ಸಾಕ್ಷಿ ಏನಿದೆ ದಟ್ ಈಸ್ ಆಲ್ಸೋ ಓರಲ್ ಎವಿಡೆನ್ಸ್ ಓನ್ಲಿ. ಕ್ಲಿಯರ್? ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಈಗ ಫರ್ದರ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಸೆಕ್ಷನ್ 56 ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್, ಪ್ರೂಫ್ ಆಫ್ ಕಂಟೆಂಟ್ ಆಫ್ ಡಾಕ್ಯುಮೆಂಟ್. ಸೊ ಕಂಟೆಂಟ್ ಆಫ್ ಡಾಕ್ಯುಮೆಂಟ್ ಅನ್ನು ನಾವು ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಕಂಟೆಂಟ್ಸ್ ಆಫ್ ಡಾಕ್ಯುಮೆಂಟ್ಸ್ನ ಪ್ರೈಮರಿ ಅಥವಾ ಸೆಕೆಂಡ್ರಿ ಎವಿಡೆನ್ಸ್ ಮುಖಾಂತರ ಪ್ರೂವ್ ಮಾಡಬಹುದು. ಡಿಕ್ಲರೇಟರಿ ಸ್ಟೇಟ್ಮೆಂಟ್, ಇದು ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್. ಹೇಗೆ ಪ್ರೂವ್ ಮಾಡ್ತೀವಿ? ಕಂಟೆಂಟ್ಸ್ ಆಫ್ ಡಾಕ್ಯುಮೆಂಟ್ ಪ್ರೈಮರಿ ಎವಿಡೆನ್ಸ್ ಆದರೂ ಕೊಡಬಹುದು, ಸೆಕೆಂಡ್ರಿ ಎವಿಡೆನ್ಸ್ ಆದರೂ ಕೊಡಬಹುದು. ಈಗ ಪ್ರೈಮರಿ ಎವಿಡೆನ್ಸ್ ಅಂದರೆ ಏನು ಅದನ್ನು ಸೆಕ್ಷನ್ 57 ಹೇಳ್ತಿದ್ದೀವಿ. ಪ್ರೈಮರಿ ಎವಿಡೆನ್ಸ್ ಅಂತಂದರೆ ಡಾಕ್ಯುಮೆಂಟ್ ಇಟ್ ಸೆಲ್ಫ್ ಪ್ರೊಡ್ಯೂಸ್ಡ್ ಫಾರ್ ಇನ್ಸ್ಪೆಕ್ಷನ್ ಆಫ್ ದ ಕೋರ್ಟ್. ಯಾವ ಡಾಕ್ಯುಮೆಂಟ್ ಇದೆ ಒರಿಜಿನಲ್ ಡಾಕ್ಯುಮೆಂಟ್ ಅದನ್ನೇ ಕೋರ್ಟು ಕೊಡೋದು, ಕೋರ್ಟ್ನ ಇನ್ಸ್ಪೆಕ್ಷನ್ಗೆ ಪ್ರೈಮರಿ ಎವಿಡೆನ್ಸ್ ಅನ್ನಿಸ್ಕೊಳ್ಳುತ್ತೆ. ಸೊ ಅದರಲ್ಲಿ ಈ ಎಕ್ಸ್ಪ್ಲನೇಷನ್ಸ್ ಏನಿದೆ, ಈ ಎಕ್ಸ್ಪ್ಲನೇಷನ್ಸ್ ನಮಗೆ ಸೆವ್ರಲ್ ಪಾರ್ಟ್ಸಲ್ಲಿ ಎಕ್ಸಿಕ್ಯೂಟ್ ಆಗಿದ್ರೆ ಅಷ್ಟು ಸೆವ್ರಲ್ ಪಾರ್ಟ್ಸ್ ಪ್ರೈಮರಿ ಎವಿಡೆನ್ಸ್ ಅನ್ನಿಸ್ಕೊಳ್ಳುತ್ತೆ. ಈಚ್ ಸೆವ್ರಲ್ ಪಾರ್ಟ್ ಅಂತಂದರೆ ಈಗ ಒಂದು ಲ್ಯಾಂಡ್ 4 ಜನರಿಗೆ ಮಾರಿದ್ದೀವಿ, 4 ಜನರ ಹತ್ರ ಒಂದು ಸೇಲ್ ಡೀಡ್ ಇದೆ ಆ್ಯಂಡ್ 4 ಜನರ ಹತ್ರ ಇರುವಂಥ ಸೇಲ್ ಡೀಡಲ್ಲಿ 4 ಜನರ ಸಿಗ್ನೇಚರ್ ಇದೆ. ಆ 4 ಡಾಕ್ಯುಮೆಂಟ್ ನಮಗೆ ಪ್ರೈಮರಿ ಅಂತಾನೆ ಅನ್ನಿಸ್ಕೊಳ್ಳುತ್ತೆ. ಎಕ್ಸ್ಪ್ಲನೇಷನ್ ಟು ಕೌಂಟರ್ ಪಾರ್ಟಲ್ಲಿ ಈ ಡಾಕ್ಯುಮೆಂಟ್ ಎಕ್ಸಿಕ್ಯೂಟ್ ಆಗೋದು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಚಲಾನ್, ಇಲ್ಲ ಬ್ಯಾಂಕಲ್ಲಿ ನಾವು ಡೆಪಾಸಿಟ್ ಮಾಡ್ತಿರುವಂಥ ದುಡ್ಡು, ಅದು ನಮಗೆ ಕಂಪ್ಲೀಟ್ ಒಂದು ಕಾಪಿ ಏನಿದೆ ದುಡ್ಡನ್ನ ತುಂಬಿಸೋದಕ್ಕೆ ಅಂತ ನಾವೇನು ಸ್ಲಿಪ್ ಫಿಲಪ್ ಮಾಡ್ತೀವಿ, ಬ್ಯಾಂಕ್ ಸ್ಲಿಪ್, ಒಂದು ಕಸ್ಟಮರ್ ಕಾಪಿ ಆಗಿರುತ್ತೆ, ಇನ್ನೊಂದು ಬ್ಯಾಂಕ್ ಕಾಪಿ ಆಗಿರುತ್ತೆ. ಪ್ರತಿಯೊಬ್ಬರು ಇದು ಮಾಡಿದ್ದೀರಿ ಅಂತಾನೆ ಅನ್ಕೊಂಡಿದ್ದೀನಿ. ಸೊ
ಈ ಬ್ಯಾಂಕ್ ಕಾಪಿ ಏನಿದೆ ಇದರಲ್ಲಿ ನನ್ನ ಸಿಗ್ನೇಚರ್ ಆಗಿರುತ್ತೆ. ಈ ಕಸ್ಟಮರ್ ಕಾಪಿ ಅಂತ ನನ್ನ ಹತ್ರ ಕಾಪಿ ಇದೇನು ಸಿಗುತ್ತೋ ಇದರಲ್ಲಿ ಬ್ಯಾಂಕ್ನ ಸೀಲ್ ಆ್ಯಂಡ್ ಸೈನ್ ಆಗಿರುತ್ತೆ. ಸೊ ಬ್ಯಾಂಕ್ಗೆ ಇದು ಕೌಂಟರ್ ಕಾಪಿ, ನನಗೆ ಇದು ಕೌಂಟರ್ ಕಾಪಿ. ಇದನ್ನು ನನ್ನ ಅಗೇನ್ಸ್ಟ್ ಇವರು ಯೂಸ್ ಮಾಡಬಹುದು ಆ್ಯಂಡ್ ಈ ಸ್ಲಿಪ್ನ ನಾನು ಬ್ಯಾಂಕ್ ಅಗೇನ್ಸ್ಟಲ್ಲಿ ಯೂಸ್ ಮಾಡಬಹುದು. ರೈಟ್. ಸೊ ಒಬ್ರಿಗೆ ನನ್ನ ಸೈನ್ ಇರೋದು ಅವ್ರ ಹತ್ರ ಇದೆ, ಅವರ ಸೈನ್ ಇರೋದು ಕಾಪಿ ನನ್ನ ಹತ್ರ ಇದೆ ಆ್ಯಂಡ್ ಇದು ಇಬ್ಬರಿಗೂ ಸಹ ಕೌಂಟರ್ ಪಾರ್ಟ್ ಆಗಿ ಕೆಲಸ ಮಾಡುತ್ತೆ. ಎಕ್ಸ್ಪ್ಲನೇಷನ್ 3, ಯೂನಿಫಾರ್ಮ್ ಪ್ರಾಸೆಸ್ ಅಲ್ಲಿ ಹಲವಾರು ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದೀವಿ. ಪ್ರಿಂಟಿಂಗ್, ಲಿಥೋಗ್ರಫಿ, ಫೋಟೋಗ್ರಫಿ ಮುಖಾಂತರ ಹಲವಾರು ಡಾಕ್ಯುಮೆಂಟ್ಸ್. ಈಗ ಒಂದು ಬುಕ್ ಇದೆ, ಒಂದು ಬುಕ್ನ ಹಲವಾರು ಕಾಪೀಸ್ ರಿಲೀಸ್ ಆಗತ್ತೆ. ಆ ಎಲ್ಲ ಕಾಪೀಸ್ ಆ ಒರಿಜಿನಲ್ ಕಾಪಿಯ ಕಂಟೆಂಟ್ಗೆ ಒರಿಜಿನಲ್ ಅಂತಾನೆ ಅನಿಸ್ಕೊಳ್ಳುತ್ತೆ, ಪ್ರೈಮರಿ ಅಂತಾನೆ ಅನಿಸ್ಕೊಳ್ಳುತ್ತೆ. ಈಗ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಆ್ಯಡ್ ಆದಂಥ ಮುಂಚೆ ಇದ್ದಿದ್ದು ಬರೀ 3 ಎಕ್ಸ್ಪ್ಲನೇಷನ್ಸ್. ಈಗ ಈ 4 ಎಕ್ಸ್ಪ್ಲನೇಷನ್ ಹೊಸದಾಗಿ ಆ್ಯಡ್ ಆಗಿರೋದ್ರಿಂದ ಈ ಕ್ವೆಶನ್ ಮೇನ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪ್ಲನೇಷನ್ 4 ಏನು? ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್ ಕ್ರಿಯೇಟೆಡ್ ಆರ್ ಸ್ಟೋರ್ಡ್. ಕ್ರಿಯೇಟ್ ಆಗಿರೋದು ಅಂದರೆ ಒಂದು ಯಾವುದಾದ್ರೂ ಒಂದು ಲ್ಯಾಪ್ಟಾಪಲ್ಲಿ ನೀವು ಏನಾದರೂ ಇಮೇಜ್ ಕ್ರಿಯೇಟ್ ಮಾಡಿದ್ದೀರಿ ಅಥವಾ ಲ್ಯಾಪ್ಟಾಪಲ್ಲಿ ಸ್ಟೋರ್ ಆಗಿದೆ. Such storage occurs simultaneously, sequentially in multiple files. Each such file is primary evidence. And ಆ ಒಂದು ಡಾಕ್ಯುಮೆಂಟ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯಲ್ಲಿ ಒಂದು ಪ್ರೋಗ್ರಾಮಿಂಗ್ ಕ್ರಿಯೇಟ್ ಮಾಡಿದ್ರೆ ಅದು ಆ ಟೀಮಲ್ಲಿ ಪ್ರತಿಯೊಬ್ಬರ ಲ್ಯಾಪ್ಟಾಪಲ್ಲೂ ಶೇರ್ ಆಗುತ್ತೆ. ಸೊ ಅವ್ರ ಹತ್ರ ಇರೋಂಥ ಎಲ್ಲರ ಹತ್ರ ಇರೋದು ಅದು ಪ್ರೈಮರಿನೇ ಅನ್ನಿಸ್ಕೊಳ್ಳುತ್ತೆ. ಒರಿಜಿನಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಆ್ಯಂಡ್ ಡಿಜಿಟಲ್ ರೆಕಾರ್ಡ್ ಅದು ಪ್ರೈಮರಿ ಅನ್ನಿಸ್ಕೊಳ್ಳುತ್ತೆ. ಎಕ್ಸ್ಪ್ಲನೇಷನ್ 5, ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್ ಪ್ರೊಡ್ಯೂಸ್ಡ್ ಫ್ರಮ್ ಪ್ರಾಪರ್ ಕಸ್ಟಡಿ. ಇದು ಕ್ರಿಯೇಟೆಡ್ ಆಗಿರೋದು, ಸ್ಟೋರ್ ಆಗಿರೋದು. ಇಲ್ಲಿ ಪ್ರೊಡ್ಯೂಸ್ ಆಗ್ತಿರೋದು ಪ್ರಾಪರ್ ಕಸ್ಟಡಿಯಿಂದ. ಸಚ್ ಎಲೆಕ್ಟ್ರಾನಿಕ್ ಡಿಜಿಟಲ್ ರೆಕಾರ್ಡ್ ಇಸ್ ಪ್ರೈಮರಿ ಎವಿಡೆನ್ಸ್ ಅನ್ಲೆಸ್ ಇಟ್ ಇಸ್ ಡಿಸ್ಪ್ಯೂಟೆಡ್. ಪ್ರೊಡ್ಯೂಸ್ ಮಾಡ್ತಿರೋದು ಅಂತಂದರೆ ಈಗ ನಾನು ಅದನ್ನು ರೆಡಿ ಮಾಡಿದ್ದೀನಿ ಆ್ಯಂಡ್ ನನ್ನ ಮೊಬೈಲಿಂದ ಅದು ಪ್ರೊಡ್ಯೂಸ್ ಆಗ್ತಿದೆ. ಒಂದು ವಿಡಿಯೋನ ಎಡಿಟ್ ಮಾಡಿದ್ದೀನಿ, ಎಡಿಟ್ ಮಾಡಿದಂಥ ವಿಡಿಯೋ ನನ್ನ ಮೊಬೈಲಿಂದ ಪ್ರೊಡ್ಯೂಸ್ ಆಗ್ತಿದೆ. ಅದು ನನಗೆ ಪ್ರೈಮರಿ ಎವಿಡೆನ್ಸ್ ಏನೇ ಆಗಿರುತ್ತೆ. ಬೇರೆ ಯಾರಾದರೂ ಇಲ್ಲ ಅದು ನಂದು ಅಂತ ಹೇಳೋ ತನಕ ಅನ್ಲೆಸ್ ಇಟ್ ಇಸ್ ಡಿಸ್ಪ್ಯೂಟೆಡ್ ನನಗೆ ಅದು ಪ್ರೈಮರಿ ಎವಿಡೆನ್ಸ್ ಏನೇ ನನ್ನ ಮೊಬೈಲಲ್ಲಿ ಪ್ರೊಡ್ಯೂಸ್ ಆಗ್ತಿರೋದು. ಎಕ್ಸ್ಪ್ಲನೇಷನ್ 6, ಈಗ AI ಜನರೇಟೆಡ್ ಇಮೇಜಸ್ ಎಲ್ಲ ಬರುತ್ತೆ, AI ಜನರೇಟೆಡ್ ಕಾಪಿ ಟೆಕ್ಸ್ಟ್ ಎಲ್ಲನೂ ಅದು ಯಾವ ಮೊಬೈಲಿಂದ ಪ್ರೊಡ್ಯೂಸ್ ಆಗ್ತಿದೆ ಅಲ್ಲಿಗೆ ಅದು ಒರಿಜಿನಲ್ ಅಂದರೆ ಪ್ರೈಮರಿ ಎವಿಡೆನ್ಸ್. 6, video recording is simultaneously stored in electronic form and transmitted or broadcasted or transferred to another. Each of the stored recording is primary evidence. ಯಾವುದಾದ್ರೂ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಆ ವಿಡಿಯೋ ರೆಕಾರ್ಡಿಂಗ್ನ ಟ್ರಾನ್ಸ್ಮಿಟ್ ಅಥವಾ ಬ್ರಾಡ್ಕಾಸ್ಟ್ ಮಾಡಿರೋದು, ಫಾರ್ವರ್ಡ್ ಮಾಡಿರೋದು ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಬ್ರಾಡ್ಕಾಸ್ಟ್ ಮಾಡಿರೋದು ಅಂದರೆ ರಿಲೀಸ್ ಮಾಡಿರೋದು, ಯಾರ್ಯಾರ ಮೊಬೈಲಲ್ಲಿ ಆ ವಿಡಿಯೋನ ನೋಡ್ತಿದ್ದಾರೋ ಪ್ರತಿಯೊಬ್ಬರಿಗೂ ಅದು ಪ್ರೈಮರಿ ಎವಿಡೆನ್ಸ್ ಆಗೇನೆ ಯೂಸ್ ಆಗುತ್ತೆ. ಎಕ್ಸ್ಪ್ಲನೇಷನ್ 7, ಇದು ವಿಡಿಯೋ ರೆಕಾರ್ಡಿಂಗ್, ಇದು ಪ್ರೊಡ್ಯೂಸ್ ಆಗ್ತಿರುವಂಥ ಡಿಜಿಟಲ್ ಡೇಟಾ, ಇದು ಕ್ರಿಯೇಟ್ ಆಗಿರೋದು ಸ್ಟೋರ್ ಆಗಿರುವಂಥ ಡೇಟಾ. ಇದು ವೇರ್ ಅನ್ ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್ ಇಸ್ ಸ್ಟೋರ್ಡ್ ಇನ್ ಮಲ್ಟಿಪಲ್ ಸ್ಟೋರೇಜ್ ಸ್ಪೇಸಸ್ ಇನ್ ಕಂಪ್ಯೂಟರ್ ರಿಸೋರ್ಸ್. ಸಚ್ ಆಟೋಮೇಟೆಡ್ ಸ್ಟೋರೇಜ್, ಇದು ಆಟೋಮೇಟೆಡ್ ಸ್ಟೋರೇಜ್ ಬಗ್ಗೆ ಮಾತನಾಡ್ತಿರೋದು. ಇನ್ಕ್ಲೂಡಿಂಗ್ ಟೆಂಪರರಿ ಫೈಲ್ಸ್ ಇಸ್ ಪ್ರೈಮರಿ ಎವಿಡೆನ್ಸ್. ಇದು ಆಟೋಮ್ಯಾಟಿಕಲಿ ಸ್ಟೋರ್ ಆಗ್ತಿರೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮಿಂಗ್ ಒಂದು ಕ್ರಿಯೇಟ್ ಮಾಡಿದ್ದೀವಿ ಅಂತಂದರೆ ಆ ಫ್ರಂಟ್ ಎಂಡ್ ಹಾಗೂ ಬ್ಯಾಕ್ ಎಂಡ್ನ ಡೇಟಾ ಏನಿದೆ, ಬ್ಯಾಕ್ ಎಂಡ್ ಡೇಟಾ ಯಾರೆಲ್ಲ ಲಾಗಿನ್ ಆಗ್ತಾರೆ, ಯಾವುದೆಲ್ಲ ಡೇಟಾ ಅಪ್ಲೋಡ್ ಆಗ್ತಾ ಇರ್ತದೆ ಪ್ರತಿಯೊಂದು ಅಲ್ಲಿ ಆಟೋಮ್ಯಾಟಿಕಲಿ ಸ್ಟೋರ್ ಆಗ್ತಾನೇ ಹೋಗುತ್ತೆ. ಆ್ಯಂಡ್ ಆ ಸ್ಟೋರ್ ಆಗ್ತಿರುವಂಥ ಡೇಟಾ ಬರೀ ಆ ಸಿಸ್ಟಮ್ಗೆ ಅಷ್ಟೇ ಅಲ್ಲದೆ ಅದ್ರ ಜೊತೆ ಸರ್ವರ್ ಶೇರ್ ಮಾಡ್ತಿರೋಂಥ ಪ್ರತಿಯೊಂದು ಕಂಪನಿ ಅಂತ ಅಂದಾಗ ಈಗ ಎಲ್ಲ ಸಿಸ್ಟಮ್ಸ್ಗೂ ಅದು ರೆಕಾರ್ಡ್ ಶೋ ಆಗುತ್ತೆ. ಆ ಎಲ್ಲ ರೀತಿ ಆಟೋಮೆಟಿಕಲಿ ಸ್ಟೋರ್ ಆಗ್ತಿರುವಂಥ ಡೇಟಾ ಪ್ರೈಮರಿ ಎವಿಡೆನ್ಸ್ ಅನ್ನಿಸ್ಕೊಳ್ಳುತ್ತೆ. ಅದು ಟೆಂಪ್ರರಿ ಫೈಲ್ ಆದ್ರೂ ಸಹ, ಅದು ಪರ್ಮನೆಂಟ್ ಫೈಲ್ ಆಗಿದ್ರೂ ಸಹ ಪ್ರೈಮರಿ ಎವಿಡೆನ್ಸ್ ಅನ್ನೇ ಕನ್ಸಿಡರ್ ಆಗುತ್ತೆ. ಈಗ ಈ 4 ಎಕ್ಸ್ಪ್ಲನೇಷನ್ ನಮಗೆ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಾವು ಈ 4 ಎಕ್ಸ್ಪ್ಲನೇಷನ್ ಡಿಸ್ಕಸ್ ಮಾಡ್ತಿರೋದು ಡಾಕ್ಯುಮೆಂಟ್ರಿ ಎವಿಡೆನ್ಸಲ್ಲಿ, ಎಲೆಕ್ಟ್ರಾನಿಕ್ ಎವಿಡೆನ್ಸಲ್ಲಿ ಅಲ್ಲ. ದೋ ಎಲೆಕ್ಟ್ರಾನಿಕ್ ಡೇಟಾ ಡಿಸ್ಕಸ್ ಮಾಡ್ತಾ ಇರೋದು ಇನ್ನು ನಾವು ಡಾಕ್ಯುಮೆಂಟ್ರಿ ಎವಿಡೆನ್ಸಲ್ಲಿ, ದಟ್ ಇದು ಪ್ರೈಮರಿ ಡೇಟಾ ಅಂತ. ಕ್ಲಿಯರ್? ಅದಾದಮೇಲೆ ಈ ಇಲಸ್ಟ್ರೇಷನ್ ಹೊಸದಾಗಿ ಆ್ಯಡ್ ಆಗಿದೆ. ಅ ಪರ್ಸನ್ ಶೋನ್ ಟು ಹ್ಯಾವ್ ಪೊಸೆಷನ್ ಆಫ್ ನಂಬರ್ ಆಫ್ ಪ್ಲಕಾರ್ಡ್ಸ್ all printed at one time from the original. Any one placard is primary evidence to the contents of any other, but no one of them is primary evidence to the contents of the original.
ಇದು ಮುಂಚೆನೇ ಇದ್ದಿದ್ದು. ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಲ್ಲಿ ಹೊಸ ಇಲಸ್ಟ್ರೇಷನ್ ಆ್ಯಡ್ ಆಗಿದೆ, ಅದನ್ನು ಓದೋಣ. 58 ಸೆಕೆಂಡ್ರಿ ಎವಿಡೆನ್ಸ್. ಸೆಕೆಂಡ್ರಿ ಎವಿಡೆನ್ಸ್ ಅಂತಂದರೆ ಸರ್ಟಿಫೈಡ್ ಕಾಪಿ. ನಮಗೆ ಸೆಕೆಂಡ್ರಿ ಎವಿಡೆನ್ಸಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ? ಸೆಕೆಂಡ್ರಿ ಎವಿಡೆನ್ಸ್ ಅಂದರೆ ಏನು ಅಂದರೆ ಸರ್ಟಿಫೈಡ್ ಕಾಪಿ ಮೇಡ್ ಫ್ರಮ್ ಒರಿಜಿನಲ್ ಬೈ ಮೆಕ್ಯಾನಿಕಲ್ ಪ್ರಾಸೆಸ್ ಅಂತಂದರೆ ಜೆರಾಕ್ಸ್ ಮಾಡಿಸಿರೋದು, ಪ್ರಿಂಟ್ ಮಾಡಿಸಿರೋದು, ಸ್ಕ್ಯಾನ್ ಮಾಡಿಸಿರೋದು. ನೆಕ್ಸ್ಟ್ ಕಾಪಿ ಇಸ್ ಮೇಡ್ ಫ್ರಮ್ ಆರ್ ಕಂಪೇರ್ಡ್ ವಿತ್ ಒರಿಜಿನಲ್. ಮೇಡ್ ಫ್ರಮ್ ಆರ್ ಕಂಪೇರ್ಡ್ ಅಂದರೆ ಇಲ್ಲಿ ಇದಕ್ಕೆ ಡಿಫ್ರೆನ್ಸ್ ಏನು ಅಂದರೆ, ಫಸ್ಟ್ ಥಿಂಗ್ ಇದು ಮೆಕ್ಯಾನಿಕಲ್ ಪ್ರಾಸೆಸ್ ಯೂಸ್ ಮಾಡ್ತಿದ್ದೀವಿ. ಇಲ್ಲಿ ನಾವು ಡ್ರಾಯಿಂಗ್, ಪೇಂಟಿಂಗ್ ಈ ಥರ ಮೆಕ್ಯಾನಿಕಲ್ ಅಲ್ಲ, ಕೈಯಾರೆ ಮಾಡ್ತಿದ್ದೀವಿ ಅನ್ನೋ ರೀತಿ. ಕೌಂಟರ್ ಪಾರ್ಟ್ಸ್ ಆಫ್ ಡಾಕ್ಯುಮೆಂಟ್. ಕೌಂಟರ್ ಪಾರ್ಟ್ ಏನು ಅಂತ ಮೇಲೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈಗ ನನಗೆ ಬ್ಯಾಂಕ್ ಕಾಪಿ ಕೌಂಟರ್ ಪಾರ್ಟ್ ಆದರೆ ಬ್ಯಾಂಕ್ಗೆ ನನ್ನ ಕಾಪಿ ಕೌಂಟರ್ ಪಾರ್ಟ್ ಅಲ್ವಾ? ಸೊ ನನ್ನ ಹತ್ರ ಇರೋದು ನನಗೆ ಪ್ರೈಮರಿ ಎವಿಡೆನ್ಸ್ ಆದಾಗ, ನನ್ನ ಹತ್ರ ಇಲ್ಲದೆ ಇರುವಂಥ ಬೇರೆ ಕಾಪಿ ಅದು ನನಗೆ ಸೆಕೆಂಡ್ರಿ ಎವಿಡೆನ್ಸ್ ಆಗತ್ತೆ. ಸಿಮಿಲರ್ಲಿ ಬ್ಯಾಂಕ್ ಹತ್ರ ಇರೋ ಕಾಪಿ ಪ್ರೈಮರಿ ಎವಿಡೆನ್ಸ್ ಆದರೆ ನನ್ನ ಹತ್ರ ಇರೋ ಕಾಪಿ ಬ್ಯಾಂಕ್ಗೆ ಸೆಕೆಂಡ್ರಿ ಎವಿಡೆನ್ಸ್ ಆಗತ್ತೆ. ಕ್ಲಿಯರ್? ಸೊ ಎರಡೂ ಒಟ್ಟಿಗೆ ಓದೋವಂಥದ್ದು. ಮೇಲಿಂದು ನನ್ನ ಹತ್ರ ಇರೋದು, ಸೊ ಹಾಗಾಗಿ ಪ್ರೈಮರಿ ಎವಿಡೆನ್ಸಲ್ಲಿ ಓದಿದ್ದೀವಿ. ಇದನ್ನು ಕೌಂಟರ್ ಪಾರ್ಟ್ ಅಗೇನ್ಸ್ಟ್ ಅದರ್ ಪಾರ್ಟಿ ಯೂಸ್ ಮಾಡಬಹುದು, ಯಾಕಂದರೆ ಅದು ಅವ್ರ ಹತ್ರ ಇದೆ, ಅದು ಸೆಕೆಂಡ್ರಿ ಎವಿಡೆನ್ಸ್. ಓರಲ್ ಅಕೌಂಟ್ಸ್ ಆಫ್ ದ ಕಂಟೆಂಟ್ಸ್ ಆಫ್ ಡಾಕ್ಯುಮೆಂಟ್ ಗಿವನ್ ಬೈ ಸಮ್ ಪರ್ಸನ್ ಹೂ ಹ್ಯಾಸ್ ಹಿಮ್ಸೆಲ್ಫ್ ಸೀನ್ ಇಟ್. ಒಂದು ಡಾಕ್ಯುಮೆಂಟ್ ವಿಲ್ ಇದೆ, ಆ ವಿಲ್ಲನ್ನು ಒಬ್ಬ ವ್ಯಕ್ತಿ ನೋಡಿದ್ದಾನೆ, ಅದನ್ನ ಬರಿಬೇಕಾದ್ರೆ ಎಲ್ಲ ಕೇಳಿಸ್ಕೊಂಡಿದ್ದಾನೆ. ಆ ವ್ಯಕ್ತಿ ಆ ಡಾಕ್ಯುಮೆಂಟಲ್ಲಿ ಏನು ಬರೆದಿತ್ತು ಅಂತ ಕೋರ್ಟ್ಗೆ ಬಾಯಲ್ಲಿ ಸಾಕ್ಷಿ ಹೇಳ್ತಿದ್ದಾನೆ. ದಟ್ ಆ ಡಾಕ್ಯುಮೆಂಟಲ್ಲಿ ಈ ಆಸ್ತಿನ ಇವ್ರಿಗೆ ಕೊಡಬೇಕು ಅಂತ ಎಲ್ಲ ಬರೆದಿತ್ತು. ಸೊ ಆ ಕಂಟೆಂಟ್ಸ್ ಆಫ್ ಡಾಕ್ಯುಮೆಂಟ್ನ ಒಬ್ಬ ವ್ಯಕ್ತಿ ಕೋರ್ಟಲ್ಲಿ ನುಡಿತಿದ್ದಾನೆ, ಅದೂ ಸಹ ಸೆಕೆಂಡ್ರಿನೇ ಅನ್ನಿಸ್ಕೊಳ್ಳುತ್ತೆ. ಯಾಕಂದರೆ ಅವನು ಹೇಳ್ತಿರೋದು ಅಲ್ಟಿಮೇಟ್ಲಿ ಕಂಟೆಂಟ್ ಆಫ್ ಡಾಕ್ಯುಮೆಂಟ್ ಬಗ್ಗೆ, ಹಾಗಾಗಿ ಅದು ನಮಗೆ ಸೆಕೆಂಡ್ರಿ ಎವಿಡೆನ್ಸ್. ಓರಲ್ ಅಡ್ಮಿಷನ್. ಯಾವುದೇ ಒಬ್ಬ ವ್ಯಕ್ತಿ ಅಡ್ಮಿಷನ್ ಮಾಡ್ಕೊಳ್ತಿದ್ದಾನೆ ಓರಲಿ, ಇಲ್ಲ ರಿಟರ್ನ್ ಅಡ್ಮಿಷನ್ ಮಾಡ್ಕೊಳ್ತಿದ್ದಾನೆ, ಸೆಕೆಂಡ್ರಿ ಎವಿಡೆನ್ಸ್. ಎವಿಡೆನ್ಸ್ ಆಫ್ ಅ ಪರ್ಸನ್ ಹೂ ಹ್ಯಾಸ್ ಎಕ್ಸಾಮಿನ್ಡ್ ಅ ಡಾಕ್ಯುಮೆಂಟ್ ಒರಿಜಿನಲ್ ಆಫ್ ವಿಚ್ ಕನ್ಸಿಸ್ಟ್ ಆಫ್ ನ್ಯೂಮರಸ್ ಅಕೌಂಟ್ಸ್ of the other documents which cannot conveniently be examined in court and who is skilled in the examination of such documents. ಈಗ ಫಾರ್ ಎಕ್ಸಾಂಪಲ್ ತುಂಬ ಹಳೆ ಶಾಸ್ತ್ರಗಳು ಇಲ್ಲ ತುಂಬ ಹಳೆ ಸಂಸ್ಕೃತದಲ್ಲಿ ಬರೆದಿರುವಂಥ ಬುಕ್ಸ್ ಅಂತ ಅನ್ಕೊಳ್ಳೋಣ. ಆ್ಯಂಡ್ ಆ ಬುಕ್ಸ್ ಎಲ್ಲನೂ ಒಂದು ಸೆಂಟ್ರಲ್ ಲೈಬ್ರರಿಯಲ್ಲಿದೆ. ಅಷ್ಟು ಬುಕ್ಸ್ನ ನಾವು ಕೋರ್ಟ್ ತೊಗೊಂಬಂದು ಸಾಕ್ಷಿಯಾಗಿ ನೀಡೋದಕ್ಕೆ ಆಗೋದಿಲ್ಲ, ಆ್ಯಂಡ್ ಕೋರ್ಟ್ ಅಷ್ಟನ್ನು ಎಕ್ಸಾಮಿನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಕಂಡೀಷನಲ್ಲಿ ಒಬ್ಬ ಸ್ಕಿಲ್ಡ್ ವ್ಯಕ್ತಿ, ಸಂಸ್ಕೃತ್ ಗೊತ್ತಿರುವಂಥ ಒಬ್ಬ ತುಂಬ ದೊಡ್ಡ ಪ್ರೊಫೆಸರ್, ಆ ಸಾಕ್ಷಿಗಳನ್ನು ಓದಿ ಅರ್ಥ ಮಾಡಿಕೊಂಡು ಅದರ ಅರ್ಥ ಏನು ಅಂತ ಕೋರ್ಟ್ಗೆ ಬಂದು ಹೇಳ್ತಿದ್ದಾರೆ ಅಂತಂದಾಗ ಆ ವ್ಯಕ್ತಿನೂ ಸಹ ನಮಗೆ ಸೆಕೆಂಡ್ರಿ ಎವಿಡೆನ್ಸ್ ಅನ್ನಿಸ್ಕೊಳ್ತಾರೆ. ಡನ್. ಇದಿಷ್ಟು ನಾವು ಸೆಕೆಂಡ್ರಿ ಎವಿಡೆನ್ಸ್ ಸೆಕ್ಷನ್ 58. ನೆಕ್ಸ್ಟ್ ಈಗ ಅದಕ್ಕೆ ಇರುವಂಥ ಇಲಸ್ಟ್ರೇಷನ್ಸ್ ಅಗೇನ್ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಅದಾದಮೇಲೆ ಸೊ ಫಸ್ಟ್ ಏನು ಹೇಳಿದ್ವಿ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ನ ಪ್ರೈಮರಿ ಅಥವಾ ಸೆಕೆಂಡ್ರಿ ಮುಖಾಂತರ ಕೊಡಿ. ಆಮೇಲೆ ಪ್ರೈಮರಿ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ, ಆಮೇಲೆ ಸೆಕೆಂಡ್ರಿ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ. ನೆಕ್ಸ್ಟ್ ಆದರೆ ಪ್ರೈಮರಿ ಎವಿಡೆನ್ಸಲ್ಲಿ ಕೊಡುವಂಥ ಸಾಕ್ಷಿನೇ ನಮಗೆ ತುಂಬ ಇಂಪಾರ್ಟೆಂಟ್, ವ್ಯಾಲ್ಯೂ ಹೋಲ್ಡ್ ಮಾಡುತ್ತೆ. ಇದು ನಮಗೆ ಬೆಸ್ಟ್ ಎವಿಡೆನ್ಸ್ ರೂಲ್ ನಂಬರ್ 3. ಯಾಕಂದರೆ ಹಿಯರ್ಸೆ ಎವಿಡೆನ್ಸ್ ನಾವು ಸೆಕೆಂಡಲ್ಲಿ ಹೇಳಿದ್ದೇವಲ್ಲ. ಡಾಕ್ಯುಮೆಂಟ್ಸ್ ಶಾಲ್ ಬಿ ಪ್ರೂವ್ಡ್ ಬೈ ಪ್ರೈಮರಿ ಎವಿಡೆನ್ಸ್ ಎಕ್ಸೆಪ್ಟ್ ಇನ್ ದ ಕೇಸಸ್ ಹಿಯರ್ ಇನ್ ಆಫ್ಟರ್ ಮೆನ್ಷನ್. ಕೆಳಗಡೆ ಕೊಟ್ಟಿರೋಂಥ ಕೇಸಸ್ ಬಿಟ್ಟು ಬೇರೆ ಎಲ್ಲದರಲ್ಲೂ ಪ್ರೈಮರಿ ಎವಿಡೆನ್ಸ್ ಕೊಟ್ರೇನೆ ಸೂಕ್ತ. ಡನ್. ಈಗ 10th ಸ್ಟ್ಯಾಂಡರ್ಡ್ ಮಾರ್ಕ್ಶೀಟ್ ನಿಮ್ಮದು ಒರಿಜಿನಲ್ ಮಾರ್ಕ್ಶೀಟ್ ಕೋರ್ಟ್ಗೆ ತೋರಿಸೋದು ಹಾಗೂ ಅದರ ಜೆರಾಕ್ಸ್ ತೋರಿಸೋದ್ರಲ್ಲಿ ವ್ಯತ್ಯಾಸ ಇದೆ. ಒರಿಜಿನಲ್ ತೋರಿಸ್ತಿದ್ದೀರಿ ಅಂದರೆ ಅದು ಪ್ರೈಮರಿ ಎವಿಡೆನ್ಸ್, ಜೆರಾಕ್ಸ್ ತೋರಿಸ್ತಿದ್ದೀರಿ ಅಂದರೆ ಅದು ಸೆಕೆಂಡ್ರಿ ಎವಿಡೆನ್ಸ್. ಆದರೆ ಇವಾಗ ಕೆಲವು ಸಂದರ್ಭದಲ್ಲಿ ನಾವು ಸೆಕೆಂಡ್ರಿನೇ ತೋರಿಸ್ಬೇಕಾಗತ್ತೆ. ಆ ಸಂದರ್ಭಗಳು ಯಾವುದು? ಅದು ಸೆಕ್ಷನ್ 60 ಕೊಟ್ಟಿದೆ. ಕೇಸಸ್ ಇನ್ ವಿಚ್ ಸೆಕೆಂಡ್ರಿ ಎವಿಡೆನ್ಸ್ ರಿಲೇಟಿಂಗ್ ಟು ಡಾಕ್ಯುಮೆಂಟ್ಸ್ ಮೇ ಬಿ ಗಿವನ್. ಯಾವಾಗ ಕೊಡಬಹುದು? ಯಾವಾಗ ಅಂತಂದರೆ ಸೆಕೆಂಡ್ರಿ ಎವಿಡೆನ್ಸ್ ವೆನ್ ದ ಒರಿಜಿನಲ್ ಇಸ್ ಶೋನ್ ಅಪಿಯರ್ಸ್ ಟು ಬಿ ಇನ್ ದ ಪೊಸೆಷನ್ ಆಫ್ ಪವರ್. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ, ನಿಮ್ಮ ಪ್ರೈಮರಿ ಎವಿಡೆನ್ಸ್ ನಿಮ್ಮ 10th ಸ್ಟ್ಯಾಂಡರ್ಡ್ ಮಾರ್ಕ್ಶೀಟ್ ನಿಮ್ಮ ಹತ್ರ ಇಲ್ಲ, 10th ಸ್ಟ್ಯಾಂಡರ್ಡ್ ಮಾರ್ಕ್ಶೀಟ್ ಬಗ್ಗೆನೇ ವಿವಾದ ನಡೀತಿರೋದು, ಆ್ಯಂಡ್ ಆ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಲ್ಲ. ಅದನ್ನು ಯಾರಾದರೂ ಕಾಲೇಜ್ ಅಥವಾ ಬೇರೊಂದು ಇನ್ಸ್ಟಿಟ್ಯೂಷನ್ ಅದನ್ನು ತೆಗೆದಿಟ್ಕೊಂಡಿದ್ದಾರೆ ನಿಮ್ಮ ಹತ್ರದಿಂದ, ಆ್ಯಂಡ್ ಅದನ್ನು ನೀವು ಅವ್ರ ಹತ್ರದಿಂದ ತೊಗೊಂಬಂದು ತೋರಿಸೋದಕ್ಕೆ ಆಗೋದಿಲ್ಲ, ಅವರ ಅಗೇನ್ಸ್ಟಲ್ಲೇ ಕೇಸ್ ನಡೀತಿದೆ.
ಸೊ ಆ ಕಂಡೀಷನಲ್ಲಿ ಸೆಕೆಂಡ್ರಿ ಅದರ ಜೆರಾಕ್ಸ್ ಇದ್ರೆ ತೋರಿಸಬಹುದು. ಆಫ್ ಪರ್ಸನ್ ಅಗೇನ್ಸ್ಟ್ ಹೋಮ್ ಡಾಕ್ಯುಮೆಂಟ್ ಇಸ್ ಸಾಟ್ ಟು ಬಿ ಅಪ್ರೂವ್ಡ್. ಯಾರು ಅಪ್ರೂವ್ ಮಾಡಬೇಕೋ ಅವ್ರ ಹತ್ರನೇ ಇದೆ. ಎನಿ ಪರ್ಸನ್ ಔಟ್ ಆಫ್ ರೀಚ್ ಆಫ್ ನಾಟ್ ಸಬ್ಜೆಕ್ಟ್ ಟು ದ ಪ್ರಾಸೆಸ್ ಆಫ್ ದ ಕೋರ್ಟ್. ಔಟ್ ಆಫ್ ರೀಚ್, ನಿಮ್ಮ ಡಾಕ್ಯುಮೆಂಟ್ಸ್ ಅಮೇರಿಕಾಲಿ ನೀವು ಬಿಟ್ಟು ಬಂದಿದ್ದೀರಿ. ಸೊ ಎನಿ ಆಫ್ ದ ಪರ್ಸನ್ ಲೀಗಲಿ ಬೌಂಡ್ ಟು ಪ್ರೊಡ್ಯೂಸ್ ಇಟ್. ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಲೀಗಲ್ ಆಗಿ ಅದನ್ನು ತೋರಿಸಬಹುದಾದಂಥ ಒಂದು ವ್ಯಕ್ತಿ ಹತ್ರ ಅದಿದೆ, ಆಗ ನೀವು ಸೆಕೆಂಡ್ರಿನ ತೋರಿಸಿ ಕೆಲಸ ಮಾಡ್ಬೋದು. ಲೀಗಲ್ ಆಗಿ ತೋರಿಸ್ಬೋದಾದಂಥ ವ್ಯಕ್ತಿ ಹತ್ರ ಇದೆ ಅಂತಂದರೆ ಕೋರ್ಟು ಸೆಕೆಂಡ್ರಿನ ಕನ್ಸಿಡರ್ ಮಾಡುತ್ತೆ. ವೆನ್ ದ ಎಕ್ಸಿಸ್ಟೆನ್ಸ್ ಕಂಡೀಷನ್ ಆರ್ ಕಂಟೆಂಟ್ಸ್ ಆಫ್ ಒರಿಜಿನಲ್ ಹ್ಯಾವ್ ಬೀನ್ ಪ್ರೂವ್ಡ್ ಟು ಬಿ ಅಡ್ಮಿಟೆಡ್ ಇನ್ ರೈಟಿಂಗ್. ಒರಿಜಿನಲ್ ಅಲ್ಲಿ ಏನೇನಿದೆಯೋ ಅದನ್ನು ನೀವು ಆಲ್ರೆಡಿ ಅಡ್ಮಿಟ್ ಮಾಡ್ಕೊಂಡಾಗಿದೆ, ಒಪ್ಕೊಂಡಿದ್ದಾರೆ ಪಾರ್ಟಿ. ಸೊ ಹಾಗಿದ್ದಾಗ ಸೆಕೆಂಡ್ರಿನ ತೋರಿಸ್ಬೋದು. ಒಪ್ಕೊಂಡಿದ್ದಾರೆ, ರೈಟಿಂಗಲ್ಲಿ ಪ್ಲೀಡಿಂಗ್ ಮುಖಾಂತರನೇ ಒಪ್ಕೊಂಡಾಗಿದೆ. ಸೊ ಹಾಗಿದ್ದಾಗ ಸೆಕೆಂಡ್ರಿನ ತೋರಿಸಿದ್ರೆ ಸಾಕು. ಒರಿಜಿನಲ್ ಹ್ಯಾಸ್ ಬಿನ್ ಡಿಸ್ಟ್ರಾಯ್ಡ್ ಆರ್ ಲಾಸ್ಟ್, ಕಳೆದೋಗಿದೆ ಅಥವಾ ಸುಟ್ಟು ಹೋಗಿದೆ, ಆ್ಯಂಡ್ ಆ ಕಂಡೀಷನಲ್ಲಿ ನೀವು ಸೆಕೆಂಡ್ರಿನ ತೋರಿಸಬಹುದು. ವೆನ್ ದ ಒರಿಜಿನಲ್ ಈಸ್ ಆಫ್ ಸಚ್ ಅ ನೇಚರ್ ಆಸ್ ನಾಟ್ ಟು ಬಿ ಈಸಿಲಿ ಮೂವಬಲ್. ಈಸಿಯಾಗಿ ಅದನ್ನ ಮೂವ್ ಮಾಡೋಕ್ಕಾಗೋದಿಲ್ಲ. ಈಗ ಕಲ್ಲಿನ ಮೇಲೆ ಬರೆದಿರೋಂಥ ಇನ್ಸ್ಕ್ರಿಪ್ಷನ್ಸ್ ಅಂತ ಅನ್ಕೊಳ್ಳೋಣ, ಚೋಳಾಸ್ ಇನ್ಸ್ಕ್ರಿಪ್ಷನ್, ಬಾದಾಮಿ ಐಹೊಳೆ ಇನ್ಸ್ಕ್ರಿಪ್ಷನ್ಸ್. ಆ ಇನ್ಸ್ಕ್ರಿಪ್ಷನ್ ನಾವು ಕೋರ್ಟಿಗೆ ತೊಗೊಂಬಂದಂತೂ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಆ ಕಲ್ ಮೇಲೆ ಬರೆದಿರೋದೇ ಪ್ರೈಮರಿ. ಹಾಗೇನು ಮಾಡಬೇಕು, ಅದನ್ನ ಫೋಟೋ ಇಟ್ಕೊಂಬಂದು ಕೋರ್ಟಿಗೆ ತೋರಿಸಿದ್ರೆ ಸೆಕೆಂಡ್ರಿ ಎವಿಡೆನ್ಸ್. ಬಟ್ ಅದು ಯಾಕೆ ತೋರಿಸಿದ್ವಿ, ಬೇಕಂದರೆ ನಾವು ಅದನ್ನು ತಂದಿಲ್ಲಿ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಆ ಕಂಡೀಷನಲ್ಲಿ ಸೆಕೆಂಡ್ರಿ ಒಪ್ಕೊಳ್ಳುತ್ತೆ. ಒರಿಜಿನಲ್ ಇಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್ ವಿತ್ ಇನ್ ಮೀನಿಂಗ್ ಆಫ್ ಸೆಕ್ಷನ್ 74. ಸೆಕ್ಷನ್ 74 ಪಬ್ಲಿಕ್ ಡಾಕ್ಯುಮೆಂಟ್ ಏನು ಅನ್ನೋದನ್ನು ಹೇಳುತ್ತೆ. ಆ್ಯಂಡ್ ಆ ರೀತಿ ಪಬ್ಲಿಕ್ ಡಾಕ್ಯುಮೆಂಟ್ ಅಂತ ಅಂದಾಗ ಅದು ಆಲ್ರೆಡಿ ಪಬ್ಲಿಕಲ್ಲಿದೆ, ಪಬ್ಲಿಕ್ ಡೊಮೈನಲ್ಲಿದೆ. ಸೊ ನೀವು ಅದ್ರದ್ದು ಜೆರಾಕ್ಸ್ ತೋರಿಸಿದ್ರೆ ನಡೆಯುತ್ತೆ. ಹೈಕೋರ್ಟ್ ಇಶ್ಯೂ ಮಾಡುವಂಥ ಯಾವುದೇ ನೋಟಿಫಿಕೇಶನ್ ಹೈಕೋರ್ಟ್ ವೆಬ್ಸೈಟಲ್ಲಿ ಇರುತ್ತೆ. ನೀವು ಅದ್ರ ಜೆರಾಕ್ಸ್ ಕೋರ್ಟಿಗೆ ತೋರಿಸಿದ್ರೆ ಸಾಕು, ಅದ್ರ ರಿಲೇಟೆಡ್ ಏನಾದರೂ ಕೇಸ್ ಇದ್ದಾಗ. ವೆನ್ ದ ಒರಿಜಿನಲ್ ಈಸ್ ಅ ಡಾಕ್ಯುಮೆಂಟ್ ಆಫ್ ವಿಚ್ ಸರ್ಟಿಫೈಡ್ ಕಾಪಿ ಈಸ್ ಪರ್ಮಿಟೆಡ್ ಬೈ ದಿಸ್ ಅಧಿನಿಯಮ್. ಯಾವುದಾದ್ರೂ ಒಂದು ಒರಿಜಿನಲ್ ಬಟ್ ಅದರದ್ದು ಸರ್ಟಿಫೈಡ್ ಕಾಪಿನ ನಾವು ಒಪ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅಂತಂದಾಗ ಅದನ್ನು ನೀವು ಸರ್ಟಿಫೈಡ್ ಕಾಪಿ ತೋರಿಸಬಹುದು. ವೆನ್ ದ ಒರಿಜಿನಲ್ consist of numerous accounts or other documents which cannot conveniently be examined in court and the fact to be proved is the general result of the whole collection. ಈಗ ಒಂದು ಬುಕ್ ಆ್ಯಂಡ್ ಆ ಬುಕ್ ತುಂಬ ಏನು ಪೊನ್ನಿಯಿನ್ ಸೆಲ್ವನ್ ಅದೊಂದು ನಾವೆಲ್. ಆ ನಾವೆಲ್ ಹಲವಾರು ಪಾರ್ಟ್ಸಲ್ಲಿದೆ. ಅಷ್ಟು ಪಾರ್ಟನ್ನು ನಾವು ಕೋರ್ಟ್ ತೊಗೊಂಬಂದು ಪ್ರೊಡ್ಯೂಸ್ ಮಾಡಿ ಅದನ್ನು ಕೋರ್ಟ್ ಓದತ್ತೆ ಅಂತ ಎಲ್ಲ ಆಗೋದಿಲ್ಲ. ಹಾಗಿದ್ದಾಗ ನೀವು ಯಾವ ಪಾರ್ಟ್, ಯಾವ ಭಾಗದ ಬಗ್ಗೆ ವಿವಾದ ಇದೆಯೋ ಅದನ್ನು ಮಾತ್ರ ಪಿಕ್ಚರ್ಸ್ ಕ್ಲಿಕ್ ಮಾಡಿ ಅಥವಾ ಜೆರಾಕ್ಸ್ ಹೇಗಾದ್ರೂ ಸಹ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ಆಯಿತು. ಈಗ ಇದಿಷ್ಟು ನಮಗೆ ಈ ಇಷ್ಟು ಕಂಡೀಷನ್ಸಲ್ಲಿ ನೀವು ಸೆಕೆಂಡ್ರಿ ಎವಿಡೆನ್ಸನ್ನು ಕೊಡಬಹುದು. ಕ್ಲಿಯರ್? ಇಲ್ಲಿಂದ ಡಿಜಿಟಲ್ ಆರ್ ಎಲೆಕ್ಟ್ರಾನಿಕ್ ರೆಕಾರ್ಡ್. ಆ್ಯಂಡ್ ಅದಕ್ಕೆ ಮುಂಚೆ ಇದನ್ನು ಸ್ಪೆಸಿಫಿಕ್ ಆಗಿ ಸೆಕ್ಷನ್ 61 ಹೊಸದಾಗಿ ಆ್ಯಡ್ ಆಗಿರುವಂಥ ಸೆಕ್ಷನ್. ಇದಕ್ಕೆ ಮುಂಚೆ ಸೆಕ್ಷನ್ 61 ಇರಲಿಲ್ಲ, 62, 63 ಮಾತ್ರ ಇತ್ತು. ಅದನ್ನ ನಾವು 65A 65B ಅಂತ ನೋಡ್ತಿದ್ವಿ. ಈಗ ಇದು 61 ಹೊಸದಾಗಿ ಆ್ಯಡ್ ಆಗಿದೆ. ಅಂದರೆ 61ಅಲ್ಲಿ ನಾವು ಎಲೆಕ್ಟ್ರಾನಿಕ್ ಆ್ಯಂಡ್ ಡಿಜಿಟಲ್ ರೆಕಾರ್ಡ್ನ ಡಿಫೈನ್ ಮಾಡ್ತಿದ್ದೀವಿ ಅಷ್ಟೇ. ದಟ್ ಇದನ್ನು ನಾವು ಅಡ್ಮಿಸಬಲ್ ಮಾಡ್ತೀವಿ, ಶಾಲ್ ಮಾಡ್ತೀವಿ ಅಂತ. ಓಕೆ, ಬಟ್ ಅದಕ್ಕೆ ಮುಂಚೆ ಈಗ ನಾನು ಹೇಳಿರುವಂಥ ಓರಲ್ ಆ್ಯಂಡ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ನ ಸೆಕ್ಷನ್ಸ್ ಹಾಗೂ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಈಗ ಕೂಡಲೇ, ಆ್ಯಂಡ್ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಯಾರೆಲ್ಲ LLB ಅಲ್ಲಿ ಎವಿಡೆನ್ಸ್ ಆ್ಯಕ್ಟನ್ನು ಓದ್ತಿದ್ದಾರೆ ಅವರಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ಇಂಪಾರ್ಟೆಂಟ್ ಆಗುವಂಥ ಕಾನ್ಸೆಪ್ಟ್. ನೆಕ್ಸ್ಟ್ ವಿಡಿಯೋಲಿ ನಾನು ಎಲೆಕ್ಟ್ರಾನಿಕ್ ರೆಕಾರ್ಡ್ಸನ್ನು ನಿಮಗೆ ಇದೇ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ವಿಡಿಯೋ ನೋಡಿದಿರಿ, ಇಂಪಾರ್ಟೆಂಟ್ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಯಿತು. ಇನ್ ದ ಸೆನ್ಸ್ ಈ ಚಾನೆಲ್ ನಿಮಗೆ ಕಾನ್ಸೆಪ್ಟ್ಸನ್ನು ಈಸಿಯಾಗಿ ಕನ್ನಡದಲ್ಲಿ ಆರಾಮಾಗಿ ಅರ್ಥ ಆಗೋ ರೀತಿ ತಿಳಿಸ್ಕೊಡ್ತಿದ್ದೀನಿ. ಸೊ ಹಾಗಿದ್ದಾಗ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಏನು ಹೋಗುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಸೊ ದ್ಯಾಟ್ ಇನ್ನಷ್ಟು ಟಾಪಿಕ್ಸ್ ನಾನು ಏನೇನೆಲ್ಲ ಹೇಳ್ಕೊಡ್ತೀನೋ ಅದೆಲ್ಲ ನಿಮ್ಗೆ ಇದೇ ರೀತಿ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಸ್ವಾತಿ ಲಾ ಕ್ಲಾಸಸ್ಸಲ್ಲೂ ಸಹ ಇದೇ ರೀತಿ ಇನ್ನಷ್ಟು ನೀಟಾಗಿ ಡೆಪ್ತ್ ಆಗಿ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೋತೀವಿ ವಿತ್ ದ ಕೇಸ್ ಲಾಸ್ ಆ್ಯಂಡ್ ಕಾನ್ಸೆಪ್ಟ್ಸ್ನ ಇಲಸ್ಟ್ರೇಷನ್ಸ್ ಆಗಲಿ ಪ್ರತಿಯೊಂದನ್ನು ಸಹ ನೋಡಿ
ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಕ್ಲಾಸಸ್ಸಿಗೆ ನೀವು ಜಡ್ಜ್ ಆಗಬೇಕು ಅನ್ನೋದು ನಿಮ್ಮ ಕನಸಾಗಿದ್ರೆ ಡೆಫಿನೆಟ್ಲಿ ಈ ಬ್ಯಾಚ್ ನಿಮಗೋಸ್ಕರ. ನೀವೀಗ ಕಾಲೇಜಲ್ಲಿ ಇದ್ದೀನಿ ಅಂತಂದ್ರೂ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬಹುದು. ನಾನು ಸೆಕೆಂಡ್ ಥರ್ಡ್ ಅಟೆಂಪ್ಟ್ ಕೊಡ್ತಿದ್ದೀನಿ ಅಂತಂದ್ರೂ ಸಹ ನೀವು ಈ ಬ್ಯಾಚ್ಗೆ ಎನ್ರೋಲ್ ಆಗಬಹುದು. ಬಿಕಾಸ್ ನಿಮಗೆ ಒಂದು ಏನಾದರೂ ಗೈಡೆನ್ಸ್ ಲ್ಯಾಕಿಂಗ್ ಇರಬಹುದು ಅಥವಾ ಲ್ಯಾಕ್ ಆಗ್ತಿರೋ ಕಾನ್ಸೆಪ್ಟ್ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ, ಅದನ್ನು ಇನ್ನಷ್ಟು ಬೆಟರಾಗಿ ಮಾಡ್ಕೊಳ್ಳೋದಕ್ಕೆ ಈ ಬ್ಯಾಚ್ ನಿಮಗೆ ಅವಶ್ಯಕತೆ ಇದೆ. ಆ್ಯಂಡ್ ಈ ಬ್ಯಾಚ್ ನಿಮಗೆ ಅದನ್ನ ಫುಲ್ಫಿಲ್ ಮಾಡುತ್ತೆ. ಸೊ ಹಾಗಾಗಿ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್ ಎರಡೂ ಬ್ಯಾಚಸ್ಗೆ ಅಡ್ಮಿಷನ್ಸ್ ನಡೀತಿದೆ. ನೀವು ಅಡ್ಮಿಷನ್ ತಗೊಳ್ಬಹುದು. ಆ್ಯಂಡ್ ಚಾನಲ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋಂಥವ್ರು, ಈ ಇನ್ಫಾರ್ಮೇಷನ್ ಇನ್ನಷ್ಟು ಬೇರೆ ಬೇರೆ ಸ್ಟೂಡೆಂಟ್ಸಿಗೆ ತಿಳಿಸ್ತಿರೋಂಥ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ವೆರಿ ಮಚ್.